ನಿಮ್ಮ ರಿಲೇಶನ್ಶಿಪ್ ಅಂಡ್ ಲವ್ ಪರ್ಫೆಕ್ಟ್ ಆಗಿರ್ಬೇಕಾ, ಇರಲೇಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತೀರಾ ಅಲ್ವಾ? ಸೊ ಅದಕ್ಕೋಸ್ಕರ ನಾನಿವತ್ತು ಅಡ್ವೈಸಸ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಈ ಅಡ್ವೈಸಸ್ನ ಫಾಲೋ ಮಾಡಿ ನೀವು ಬೆಟರ್ ರಿಲೇಶನ್ಶಿಪ್ ಅಂಡ್ ಲವ್ನ ಪಡ್ಕೋತೀರಾ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ತಿಳಿಸ್ಕೊಡಿ ನನಗೆ, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆಲ್ಲ ಏನ್ ಅನ್ಸುತ್ತೆ? ನನ್ನ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ನನ್ನ ಲವ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಇದಕ್ಕೋಸ್ಕರ ನೀವು ನಿಮ್ಮ ಪಾರ್ಟ್ನರ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಕೊಳ್ಳೋ ಬದಲು ಫಸ್ಟು ನೀವು ಯಾವ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ನಿಮ್ಮ ಪಾರ್ಟ್ನರ್ನ, ಆ ಥರ ನೀವು ಇದ್ದು ನೋಡಿ, ಓಕೆನಾ? ಸೊ ನೀವು ಫಸ್ಟು ಒಳ್ಳೆ ಪಾರ್ಟ್ನರ್ ಆಗಿ, ಓಕೆನಾ? ಸೊ ಅದನ್ನ ನೋಡಿ ನಿಮ್ಮ ಪಾರ್ಟ್ನರು ನಿಮ್ಮ ಲೆವೆಲಿಗೆ ಮ್ಯಾಚ್ ಮಾಡ್ತಾರೆ, ಆಯ್ತಾ? ಸೊ ನೀವು ಕೊಡೋ ರೀತಿ ಪ್ರೀತಿನ ಅವರು ಕಲ್ತ್ಕೋತಾರೆ. ಸೊ ಅವರು ಕೂಡ ಅದೇ ರೀತಿ ಪ್ರೀತಿ ಕೊಡ್ತಾ ಹೋಗ್ತಾರೆ, ಕರೆಕ್ಟಾ? ಸೊ ಆವಾಗ ನಿಮ್ಮ ರಿಲೇಶನ್ಶಿಪ್ ಖಂಡಿತವಾಗಿ ಬೆಟರ್ ಆಗ್ತಾ ಹೋಗುತ್ತೆ ಅಲ್ವಾ? ಬೆಟರ್ ಆಗ್ತಾ ನಡೆಯುತ್ತೆ. ಸೊ ಇದೆಲ್ಲ ಚೇಂಜಸ್ ಬಂತು ನಿಮ್ಮಲ್ಲಿ ಫಸ್ಟು ಅಂದರೆ, ಕರೆಕ್ಟಾ? ಫಸ್ಟ್ ಅಡ್ವೈಸ್ ನಾನು ಏನು ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವಾಗ್ಲೂ ಕಮಾಂಡ್ ಮತ್ತು ಕಂಟ್ರೋಲ್ನ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಸೊ ಅಂದ್ರೆ ಏನ್ ಮಾಡ್ತೀರಾ ನೀವು? ಈಗ ನಿಮ್ ಪಾರ್ಟ್ನರ್ ಇದ್ದಾರೆ ಅಂದ್ರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಅವಳು ಇದ್ ಮಾಡ್ಬೇಕು, ಅವ್ನು ಇದ್ ಮಾಡ್ಕೊಡ್ಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹೌದಾ? ಸೊ ಅದೇನು, ನಾವೊಂದು ಕಮಾಂಡ್ ಮಾಡಕ್ ಹೋಗ್ತೀವಿ, ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ತೀವಿ. ಸೊ ನಮಗ್ ಬೇಕಿರಂಗ್ ನೀನ್ ಮಾಡ್ಬೇಕು, ನನಗೆ ಇಷ್ಟಪಟ್ಟಿದ್ನೆ ನೀನ್ ಮಾಡ್ಬೇಕು ಅನ್ನೋ ರೀತಿಲಿ, ಕರೆಕ್ಟ್ ತಾನೆ? ಲೈಕ್ ಈ ತರ ಇರ್ಬೇಕು, ನೀನು ಈ ತರ ಬಿಹೇವ್ ಮಾಡ್ಬೇಕು, ಆ ಡ್ರೆಸ್ ಹಾಕ್ಬೇಡ, ಆ ಹುಡುಗನ ಜೊತೆ ಮಾತಾಡ್ಬೇಡ, ಈ ಹುಡುಗಿ ಜೊತೆ ಮಾತಾಡ್ಬೇಡ. ಸೊ ಲಾಟ್ ಆಫ್ ಥಿಂಗ್ಸ್, ಕರೆಕ್ಟ್ ತಾನೆ? ಹೌದಾ? ಸೊ ನಿಮ್ಮ ರಿಲೇಶನ್ಶಿಪ್ನ ನೀವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಫಸ್ಟ್ ಇದನ್ನೆಲ್ಲ ನೀವು ಬಿಡ್ತಾ ಹೋಗ್ಬೇಕು, ಒಂದೊಂದನ್ನೇ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಒಂದು ಈ ಥರ ಆರ್ಡರ್ ಮಾಡೋ ಬದಲು ಕ್ವೆಶನ್ ಮಾಡಿ ಅಥವಾ ಸಪೋರ್ಟ್ ಮಾಡಿ ಅವ್ರಿಗೆ. ಯಾವ ಥರ ಆರ್ಡರ್ ಮಾಡಿ ದಬಾಯಿಸ್ಕೊಂಡು ಕಮೆಂಟ್ ಮಾಡೋ ಬದಲು, ಎಲ್ಲಿಗಾದ್ರೂ ಹೋಗಿದ್ರಾ, ನಿಮ್ಗೆ ಹೇಳ್ದೆ ಏನಾದರೂ ಹೋಗಿದ್ರಾ ಕೇಳಿ. ಓಕೆ, ಇವತ್ತಿನ ಡೇ ಹೇಗಿತ್ತು, ಎಲ್ಲಿಗೆ ಹೋಗಿದ್ದೆ, ಪ್ಲೇಸ್ ಹೇಗಿತ್ತು, ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ, ಆ ಥರ ಕೇಳಿ ಅವ್ರನ್ನ, ಓಕೆನಾ? ಆ್ಯಂಡ್ ಅವ್ರಿಗೆ ಅರ್ಥ ಮಾಡಿಸಿ ನೆಕ್ಸ್ಟ್ ಟೈಮ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಗ್ತೀಯಾ, ಯಾಕಂದರೆ ನಾನು ತುಂಬ ವರಿ ಮಾಡ್ಕೊಂಡಿರ್ತೀನಲ್ಲ. ಸೊ ಅದಕ್ಕೋಸ್ಕರ ನನಗೊಂದು ಇನ್ಫಾರ್ಮ್ ಮಾಡಿಬಿಟ್ಟು ಹೋದರೆ ನಾನು ಕೂಡ ಟೆನ್ಷನ್ ಇಲ್ದಂಗೆ ಇರಬಹುದು ಅಂತ ಅವ್ರಿಗೆ ಅರ್ಥ ಮಾಡಿಸಿ. ಆ್ಯಂಡ್ ಏನೇ ಪ್ರಾಬ್ಲಮ್ ಆದರೂ ನಾನು ಇರ್ತೀನಿ, ನಾನು ಬರ್ತೀನಿ, ಜಸ್ಟ್ ನನಗೊಂದು ಕಾಲ್ ಮಾಡಿದ್ರೆ ಸಾಕು. ಸೊ ಈ ಥರ ಅವರಿಗೊಂದು ಧೈರ್ಯನ ನೀವು ಕೊಡಬೇಕು, ಓಕೆನಾ? ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಬದಲು ಕ್ವಶನ್ ಮಾಡಿ ಹಾಗೂ ಈ ಥರ ಸಪೋರ್ಟ್ ಮಾಡಿ, ಓಕೆನಾ? ಸೊ ಅವ್ರಿಗೊಂದು ನಿಮ್ಮ ಮೇಲೆ ಧೈರ್ಯ ಬರುತ್ತೆ, ಒಂದು ಸೆಕ್ಯೂರ್ಡ್ ಫೀಲ್ ಆಗುತ್ತೆ, ಕರೆಕ್ಟಾ? ಅರ್ಥ ಮಾಡಿಸಿ, ನಿಂಗೋಸ್ಕರ ನಾನಿದ್ದೀನಿ, ಸೊ ನಮ್ಮ ರಿಲೇಶನ್ಶಿಪ್ನ ನಾವು ಬೆಟರ್ ಮಾಡ್ಕೋಬೇಕು ಅಂತ. ಗೊತ್ತಾಗ್ತಿದ್ಯಾ? ಸೊ ಯಾವಾಗ ನೀವು ಈ ಥರ ಅರ್ಥ ಮಾಡ್ಸಕ್ಕೆ ಹೋಗ್ತೀರಾ, ಸೊ ನಿಮ್ಮ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಟ್ರಸ್ಟ್ ಬಿಲ್ಡಪ್ ಆಗುತ್ತೆ. ಆ್ಯಂಡ್ ಯಾವುದೇ ತರಹದ ಬ್ರೇಕಪ್ ಆಗಲಿ ಅಥವಾ ಯಾರೋ ಒಬ್ರು ಮೂರನೇವ್ರು ಬಂದು ನಿಮ್ಮನ್ನು ಹಾಳು ಮಾಡೋದಾಗಲಿ ಇದೆಲ್ಲ ಆಗೋದಿಲ್ಲ, ಗೊತ್ತಾಯ್ತಾ? ಸೊ ಕಮಾಂಡ್ ಆ್ಯಂಡ್ ಕಂಟ್ರೋಲ್ನ ಬಿಡಿ. ಸೊ ಇದು ನನ್ನ ಮೊದಲನೇ ಅಡ್ವೈಸ್. ನೆಕ್ಸ್ಟು, ಡೀಪ್ ಕಾನ್ವರ್ಸೇಷನ್ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಾ? ಈ ಒಂದು ರಿಲೇಶನ್ಶಿಪ್ ಅಂದರೆ ಯಾವಾಗಲೂ ಡೀಪ್ ಕಾನ್ವರ್ಸೇಷನ್ ಇರಬೇಕಾ, ಅದು ಇದು ಅವೆಲ್ಲ ಸುಮ್ಮನೆ, ಐ ಮೀನ್ ಬೋಗಸ್, ಓಕೆನಾ? ಆ ಡೀಪ್ ಕಾನ್ವರ್ಸೇಷನ್ ನೀವು ಎಲ್ಲ ಕಡೆ ಮಾಡ್ತೀರಾ, ನಿಮ್ಮ ಆಫೀಸ್ಗಳಲ್ಲಿ ಮಾಡ್ತೀರಾ, ಟೀಚರ್ಸ್ ಜೊತೆ, ಪೇರೆಂಟ್ಸ್ ಜೊತೆ. ಬಟ್ ಒಂದು ರಿಲೇಶನ್ಶಿಪ್, ಒಂದು ಕಪಲ್, ಸೊ ಈ ಥರ ಬಂದಾಗ ಡೀಪ್ ಕಾನ್ವರ್ಸೇಷನ್ ಬೇಡ ಅಷ್ಟೊಂದೆಲ್ಲ. ಲೈಕ್ ಡೀಪ್ ಅಂದರೆ ನಿಮ್ಮ ಪ್ರೀತಿನ, ಅತಿಯಾದ ಪ್ರೀತಿನ ಹೇಳ್ಕೊಬಿಡಿ ಅನ್ನೋ ರೀತಿ ಅಲ್ಲ. ಡೀಪ್ ಕಾನ್ವರ್ಸೇಷನ್ ಅಂದರೆ ಮೀನಿಂಗ್ಫುಲ್ ಆಗಿರ್ಬೇಕು ಯಾವಾಗಲೂ. ಇವತ್ತು ಏನು ನಡೀತಿದೆ ಪಾಲಿಟಿಕ್ಸಲ್ಲಿ, ಕ್ರಿಕೆಟ್ ಹೇಗೆ ನಡೀತಿದೆ ಅನ್ನೋ ಒಂಥರ ನಾನು ಇಂಟೆಲಿಜೆಂಟ್ ಅನ್ನೋ ರೀತಿನ ತೋರಿಸ್ಕೋಬೇಕು. ಡೀಪಾಗಿ ಒಂದು ಅರ್ಥಗರ್ಭಿತವಾಗಿರುವಂಥದ್ದೇ ಮಾತಾಡಬೇಕು ಅನ್ನೋದನ್ನ ಫಸ್ಟು ನೀವು ಬಿಟ್ಬಿಡಿ, ಓಕೆನಾ? ಗೊತ್ತಾಗ್ತಿದೆಯಾ? ಯಾಕಂದ್ರೆ ಆ ಥರ ಆದಾಗ ನಾವು ಟೆನ್ಷನ್ ತಗೋತೀವಿ. ನಾನು ಈ ಥರ ಮಾತಾಡೋದು ಏನು ಅನ್ಕೋತಾರೋ, ಒಂದು ಮೀನಿಂಗ್ಫುಲ್ ಆಗಿರೋದನ್ನ ಮಾತಾಡಬೇಕು. ಸೊ ಈ ಥರ ತುಂಬ ತಲೆ ಕೆಡ್ಸ್ಕೊಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಒಂದು ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲ್ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ನ ಮೀಟ್ ಮಾಡಿದಾಗ ಏನು ಮಾಡ್ತೀರಾ? ಬಾಯಿಗೆ ಬಂದಿದ್ದು ಏನು ಬೇಕಾದ್ ಮಾತಾಡ್ತೀರಾ, ಮನಸ್ಸು ಬಿಚ್ಚಿ ಮಾತಾಡ್ತೀರಾ, ಕರೆಕ್ಟ್ ತಾನೆ? ಸೊ ನಿಮ್ಗೆ ಯಾವುದು ಪ್ರೆಷರ್ ಇರೋದಿಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬೇಕಾರೆ, ಅಲ್ವಾ? ಸೊ ಅದೇ ರೀತಿ ನಿಮ್ಮ ರಿಲೇಶನ್ಶಿಪ್ಪಲ್ಲೂ ಕೂಡ ಯಾವುದು ತಲೆ ಕೆಡ್ಸ್ಕೊಬಿಡಿ, ಹಿಂಗೆ ಮೀನಿಂಗ್ ಇರಬೇಕು, ಹಾಗೆ ಇರಬೇಕು, ಇಂಥ ವಿಷಯನೇ ಮಾತಾಡಬೇಕು ಅಂತ, ಕರೆಕ್ಟಾ? ಸೊ ನಾವು ಫ್ರೆಂಡ್ಶಿಪ್ ಹೇಗೆ ಬಿಲ್ಡ್ ಆಗೋದಿಲ್ಲ, ಇದೇ ರೀತಿ ತಾನೇ ನಮಗೆ ಬೇಕಾಗಿದ್ದು ಮಾತಾಡ್ತೀವಿ, ರೈಟ್? ಬೇಕಾಗಿದ್ದು ಶೇರ್ ಮಾಡ್ತೀವಿ.
ಅದು ಯೂಸ್ಲೆಸ್ ಆದ್ರೂ ಕೂಡ, ಅನ್ನೆಸೆಸರಿ ಆದ್ರೂ ಕೂಡ ಅದನ್ನೆಲ್ಲ ನಾವು ಮಾತಾಡ್ಕೋತೀವಿ ಅಲ್ವಾ. ಸೊ ಅದೇ ರೀತಿ ರಿಲೇಶನ್ಶಿಪ್ ಅಲ್ಲೂ ಆ ಥರ ಮಾಡಿದಾಗ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಶಿಪ್ ಹಾಗೆ ಅಲ್ವಾ. ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಏನ್ ಹೇಳಿ, ಎಲ್ಲಾನು ಶೇರ್ ಮಾಡ್ತೀವಿ, ಏನ್ ಬೇಕಾದ್ ಮಾತಾಡ್ತೀವಿ, ಕರೆಕ್ಟ್ ತಾನೆ. ಅದಕ್ಕೆ ಅದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಆ ರೀತಿ ಉಳ್ಕೊಂಡು ಬಂದಿರುತ್ತೆ ನಾವ್ ಎಷ್ಟೇ ದೊಡ್ಡವರಾದ್ರು. ಸೊ ರಿಲೇಶನ್ಶಿಪ್ ಕೂಡ ಅದೇ ರೀತಿ ಬಿಲ್ಡ್ ಮಾಡ್ಬೇಕಂದ್ರೆ ಸ್ಟಾಪ್ ಟಾಕಿಂಗ್ ಮೀನಿಂಗ್ಫುಲ್, ಓಕೆನಾ. ಸ್ಟಾರ್ಟ್ ಟಾಕಿಂಗ್ ಮೀನಿಂಗ್ಲೆಸ್. ಓಕೆ, ಡೀಪ್ ಕಾನ್ವರ್ಸೇಷನ್ಸ್ ಬೇಕಾಗಿಲ್ಲ, ರೈಟ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅಡ್ವೈಸ್ ಏನಂದ್ರೆ ಸೊಲ್ಯೂಷನ್ಸ್ ಕೊಡೋದಕ್ಕೆ ಹೋಗ್ಬೇಡಿ. ಏನ್ ಹಾಗಿದ್ರೆ ಏನಂದ್ರೆ, ಈಗ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ, ರಿಲೇಶನ್ಶಿಪ್ ಕುಡ್ ಬಿ ಎನಿಥಿಂಗ್ ಅಲ್ವಾ. ಕಪಲ್ಸ್ ಅಂತಾನೆಲ್ಲ, ಒಂದು ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಸೊ ಎನಿಥಿಂಗ್, ರೈಟ್. ಸೊಲ್ಯೂಷನ್ಸ್ ಕೊಡಕ್ ಹೋಗ್ಬೇಡಿ. ಯಾವಾಗ ಅಂತ ಅಂದ್ರೆ, ಅವ್ರು ನಿಮ್ಗೆ ಏನಾದ್ರು ಹೇಳ್ತಾರೆ, ಅವ್ರ ಫ್ರಸ್ಟ್ರೇಷನ್ ಆಚೆ ಆಗ್ತಿರ್ತಾರೆ. ಅವ್ನು ಹಂಗ್ ಮಾಡ್ದ, ಹಿಂಗ್ ಮಾಡ್ದ, ಆಫೀಸಲ್ಲಿ ಹಿಂಗಾಯ್ತು, ಮನೇಲಿ ಹೀಗಾಯ್ತು, ಅವ್ರು ಯಾರೋ ಬಂದಿದ್ರು, ಈ ತರ ಎಲ್ಲ ಆಯ್ತು. ಸೊ ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಅವಾಗ ನೀವು ಹೌದಾ ಅವ್ರಿಗೆ ಹಿಂಗ್ ಮಾಡು ಹಂಗ್ ಮಾಡು, ನೀವು ಅದನ್ನ ಹೇಳ್ಬೇಡಿ. ಬಿಕಾಸ್ ಅವ್ರು ಯಾವತ್ತೂ ಸೊಲ್ಯೂಷನ್ಗೋಸ್ಕರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಲ್ಲ ಅಥವಾ ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊತಿರಲ್ಲ. ಅರ್ಥ ಆಗ್ತಿದ್ಯಾ? ಅವ್ರಿಗೆ ಸೊಲ್ಯೂಷನ್ ಬೇಕಾಗಿರೋದಿಲ್ಲ ಆ ಟೈಮಲ್ಲಿ, ಓಕೆನಾ. ಅವ್ರಿಗೆ ಏನ್ ಬೇಕಾಗಿರುತ್ತೆ ಅಂದ್ರೆ, ಅವ್ರು ಹೇಳೋದನ್ನ ಯಾರಾದ್ರೂ ಒಬ್ರು ಕೇಳಿಸ್ಕೋಬೇಕು ಅನ್ನೋದು ಮಾತ್ರ ಅವ್ರಿಗೆ ಬೇಕಾಗಿರುತ್ತೆ, ಓಕೆನಾ. ಸೊ ಬಿಕಮ್ ಗುಡ್ ಲಿಸನರ್ ಫಸ್ಟ್, ಓಕೆನಾ. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆಯ್ತಾ. ಹೌದಾ ಅನ್ಕೊಂಡು ಕೇಳಿಸ್ಕೊಂಡು ಹೋಗಿ ಅಷ್ಟೇ, ನೀವೇನು ಸೊಲ್ಯೂಷನ್ ಕೊಡ್ಬೇಡಿ. ಸೊ ಅದೇ ಅವ್ರ ಮನ್ಸನ್ನ ಹಗುರ ಮಾಡಕ್ ಬಿಡುತ್ತೆ, ಓಕೆನಾ. ನೆಕ್ಸ್ಟ್, ಗರ್ಲ್ಸ್ಗೆ ಅಂಡ್ ವಿಮೆನ್ಸ್ಗೆ ಈ ತರ ಹೇಳೋದನ್ನ ಫಸ್ಟ್ ಬಿಟ್ಬಿಡಿ. ಯಾವ್ದದು ಏನದು ನೋಡೋಣ ಬನ್ನಿ. ಅಯ್ಯೋ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಂತದ್ ಏನಿಲ್ಲ, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ಯಾ, ಸಣ್ಣ ಪುಟ್ಟೋದಕ್ಕೆಲ್ಲ ತಲೆಗೆ ಹಾಕೋತ್ಯಾ, ಟೆನ್ಷನ್ ಮಾಡ್ಕೋತ್ಯಾ, ನೋವು ಮಾಡ್ಕೋತ್ಯಾ, ರೈಟ್. ಸೊ ಈ ತರ ವಿಷಯಗಳು. ಅಂಡ್ ನೀನೇ ಏನೋ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ ಸುಮ್ನೆ. ಸೊ ಈ ತರ ಹೇಳೋದನ್ನ ಫಸ್ಟ್ ನೀವು ಬಿಡ್ಲೇಬೇಕು, ಗೊತ್ತಾಯ್ತಾ. ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ, ಯಾಕಂದ್ರೆ ಅದು ಹೇಗೆ ನಾವು ಡಿಸೈಡ್ ಮಾಡಕ್ಕಾಗುತ್ತೆ, ಅವ್ರಿಗೆ ಹೇಗೆ ಫೀಲ್ ಆಗ್ತಿದೆ, ಅವ್ರು ಯಾವ ರೀತಿ ಅದನ್ನ ತಗೊಂಡಿದ್ದಾರೆ, ಅವ್ರು ಎಷ್ಟು ಸೂಕ್ಷ್ಮ ಸ್ವಭಾವದವರು. ಐ ಮೀನ್ ಎವ್ರಿಥಿಂಗ್ ಹೌ ಕ್ಯಾನ್ ವಿ ಡಿಸೈಡ್, ರೈಟ್. ಅವ್ರಿಗೆ ಎಷ್ಟು ಹರ್ಟ್ ಆಗಿದೆ, ಹರ್ಟ್ ಆಗಿಲ್ಲ, ಸೊ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ, ಕರೆಕ್ಟಾ. ನಮ್ಮ ಥರನೇ ಎಲ್ಲರೂ ಇರೋದಕ್ಕೂ ಕೂಡ ಆಗೋದಿಲ್ಲ, ಹೌದಾ. ಸೊ ನಾವು ಯಾವಾಗ ಯಾರು ಈ ಥರ ಟೆನ್ಷನ್ ತಗೋತಾರೆ, ಯಾರು ನಿಂತರ ಆಡ್ತಾರೆ, ಯಾರು ಈ ಥರ ಏನೋ ಯೋಚನೆ ಮಾಡ್ಕೊಂಡು ಕೂರ್ತಾರೆ ಅಂತ ಯಾವಾಗ ನೀವು ನಿಮ್ಮ ಗರ್ಲ್ ಫ್ರೆಂಡ್, ವೈಫ್ ಅಥವಾ ಯಾರಿಗೆ ಆಯಿತು ಅಮ್ಮ, ಸೊ ಯಾರಿಗೆ ಆಯಿತು ಹೇಳಿದಾಗ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ ನನ್ನ ಫೀಲಿಂಗಿಗೆ ಬೆಲೆನೇ ಇಲ್ಲ. ಸೊ ನನಗೆ ಕ್ಲೋಸು, ನಾನು ಇಷ್ಟಪಟ್ಟವರು ಅಂತ ನಾನು ಶೇರ್ ಮಾಡಕ್ ಬಂದ್ರೆ ಇವರೇ ಈ ಥರ ಅಂತಿದ್ದಾರೆ ಅಂದಮೇಲೆ, ಸೊ ಇವ್ರ ಹತ್ರ ಹೇಳಿ ಏನು ಯೂಸ್ ಇಲ್ಲ ಅಂದ್ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ನಿಮಗೆ ಚಿಕ್ಕ ವಿಷಯ ಅನ್ಸಿರ್ಬೋದು, ಆದ್ರೆ ಅವರಿಗದು ದೊಡ್ಡ ವಿಷಯ ಆಗಿರ್ಬೋದಲ್ಲ. ಸೊ ಒಂದ್ಸತಿ ಅವ್ರು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿದ್ದಾರೆ ಅದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ನಿಮಗೆ ನಿಜವಾಗ್ಲೂ ಇಷ್ಟ ಇದ್ರೆ ಆ ಹುಡುಗಿ, ರೈಟ್, ನೀವು ಈ ಕೆಲಸನ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ನೀವು ಪ್ರಯತ್ನ ಪಡ್ತೀರಾ, ಓಕೆನಾ. ಸೊ ಈ ತರ ಹೇಳೋದನ್ನ ಹುಡುಗಿರಿಗೆ ಬಿಟ್ಬಿಡಿ, ಆಯ್ತಾ. ಸೊ ನೆಕ್ಸ್ಟ್, ಈಗ ಹುಡುಗಿರಿಗಾಯ್ತು ಅಲ್ವಾ. ಸೊ ಹುಡುಗರಿಗೂ ಕೂಡ ಮನಸ್ಸಿರುತ್ತೆ, ಅವ್ರಿಗೂ ಕೂಡ ಎಮೋಷನ್ಸ್ ಇರುತ್ತೆ. ಸೊ ಹುಡುಗರಿಗೆ ಈ ತರ ಹೇಳೋದನ್ನ ಹುಡುಗಿರು ಬಿಡ್ಬೇಕಾಗುತ್ತೆ, ಇವತ್ತೇ ಬಿಡ್ಬೇಕಾಗತ್ತೆ. ಯಾವ ತರ? ಯೂಶುವಲಿ ಹುಡುಗಿರ್ ಕಾಮನ್ ಡೈಲಾಗ್ ಏನ್ ಹೇಳಿ, ಓ ನಿನಗೆ ನಿನ್ನ ಫ್ರೆಂಡ್ಸಿಗೆಲ್ಲ ಟೈಮ್ ಇರುತ್ತೆ, ಅವ್ರನ್ನ ಮೀಟ್ ಮಾಡೋಕ್ಕಾಗುತ್ತೆ, ಮಾತಾಡೋಕ್ಕಾಗುತ್ತೆ, ನನಗೆ ಟೈಮ್ ಇಲ್ಲ, ನನಗೆ ಯಾವ ಇಂಪಾರ್ಟೆನ್ಸ್ ಇಲ್ಲ, ಪ್ರಯಾರಿಟಿ ಇಲ್ಲ, ಇದೆ ತಾನೆ? ಇದೇ ಮಾತುಗಳು ತಾನೆ ಹೇಳೋದು ನಾವು, ಅಲ್ವಾ. ಆ್ಯಂಡ್ ನಾನು ಯಾರು, ನಾನು ಯಾಕೆ ನಿನ್ನ ಜೊತೆ ಇರಬೇಕು ಬಿಡು, ಇನ್ನು ಏನೇನೋ, ಕರೆಕ್ಟಾ. ಆ್ಯಂಡ್ ಇನ್ನು ಕೆಲವೊಬ್ರು ಬರೀ ವರ್ಕಲ್ಲಿ ಬ್ಯುಸಿ ಇರ್ತೀರಾ, ಏನು ನನಗೆ ಟೈಮೇ ಕೊಡಲ್ಲ, ಈ ಥರನೂ ಅಂತಾರೆ. ಆ್ಯಂಡ್ ಫ್ರೆಂಡ್ಸಲ್ಲೂ ಹೇಳ್ತಾರೆ, ಫ್ರೆಂಡ್ಸ್ ಬಗ್ಗೆನೂ ಹೇಳ್ತಾರೆ, ಲೈಕ್ ಅವ್ನು ಸರಿ ಇಲ್ಲ, ನೀನು ಹೋಗಿ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಲ್ಲ, ಅವ್ರನ್ನ ಬಿಟ್ಬಿಡು, ಕರೆಕ್ಟಾ. ಸೊ ಫಸ್ಟ್ ಗರ್ಲ್ಸ್ ಆ್ಯಂಡ್ ವಿಮೆನ್ಸ್ ಇದನ್ನ ಹುಡುಗರಿಗೆ ಹೇಳೋದನ್ನ ಫಸ್ಟು ಸ್ಟಾಪ್ ಮಾಡಿ. ನೀವು ಈ ಥರ ಹೇಳೋದ್ರಿಂದ ಹುಡುಗರಿಗೆ ಏನು ಫೀಲ್ ಆಗುತ್ತೆ ಗೊತ್ತಿದೆಯಾ ನಿಮಗೆ? ನೀವು ಅವ್ರ ಲೈಫ್ನ ಕಂಟ್ರೋಲ್ ಮಾಡ್ತಿದ್ದೀರಾ, ನೀವು ಹೇಳ್ದಂಗೆ ನಡಿಬೇಕು ಅವ್ರ ಲೈಫಲ್ಲಿ ಅನ್ನೋದು ಅವ್ರಿಗೆ ತಲೆಗೆ ಹೋಗುತ್ತೆ, ರೈಟ್. ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ, ಅರ್ಥ ಆಗ್ತಿದ್ಯಾ. ಸೊ ಅವಾಗ ಏನ್ ಮಾಡ್ತಾರೆ ಹುಡುಗರು, ಇವಳೇನ್ ಈ ತರ ಹೇಳ್ತಾಳೆ, ತಲೆ ತಿಂತಾಳಪ್ಪ ಅಂತ ಅಂದ್ಬಿಟ್ಟು
ನಿಮ್ಮಿಂದ ದೂರ ಆಗೋಕೆ ಟ್ರೈ ಮಾಡ್ತಾರೆ. ದೂರ ಅಂದ್ರೇನು, ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ನಿಮ್ಮ ಕಾಲ್ಗೆ ರಿಸೀವ್ ಮಾಡೋದಿಲ್ಲ, ಮೆಸೇಜ್ಗೆ ರೆಸ್ಪಾಂಡ್ ಮಾಡೋದಿಲ್ಲ, ಕರೆಕ್ಟ್, ನಿಮ್ಮನ್ನ ಮೀಟ್ ಆಗೋಕ್ಕೂ ಟೈಮ್ ಇಲ್ಲ ಅಂತಾರೆ. ಅಂದರೆ ಅವ್ರು ಇಂಟ್ರೆಸ್ಟ್ ಕಳ್ಕೊತಾ ಬರ್ತಾರೆ. ಸೊ ಯಾಕೆ ಹೇಳಿ, ಇವಳೇನು ಹಿಂಗೆ ಕಂಟ್ರೋಲ್ ಮಾಡ್ತಾಳೆ, ನಾನು ಆರಾಮಾಗಿ ಇರೋಕ್ಕೆ ಬಿಡ್ತಿಲ್ಲ, ಮೊದಲೇ ಎಷ್ಟೋ ಚೆನ್ನಾಗಿದ್ದೆ. ಸೊ ಈ ಥರ ಎಲ್ಲ ಬರುತ್ತೆ. ಸೊ ಹುಡುಗಿರು ಇದನ್ನ ಹುಡುಗರಿಗೆ ಹೇಳೋದನ್ನ ಬಿಡಲೇಬೇಕು ನೀವು, ಓಕೆನಾ? ಯಾಕಂದರೆ ಅವರು ಟೈಮ್ ಕೊಡ್ತಾರೆ ನಿಮ್ಗೆ, ಆಯ್ತಾ? ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ರೆ ಅವ್ರ ಫ್ರೆಂಡ್ಸ್ ಇರಲಿ, ಆಫೀಸ್ ಇರಲಿ, ಏನೇ ಇದ್ರೂ ಕೂಡ ನಿಮಗೆ ಟೈಮ್ ಕೊಟ್ಟೇ ಕೊಡ್ತಾರೆ. ಸೊ ನೀವು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ, ಆಯ್ತಾ? ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾವುದನ್ನು ಕೂಡ, ಓಕೆನಾ? ಆ್ಯಂಡ್ ಕೊನೆಯದಾಗಿ ಹೇಳೋದಾದ್ರೆ, ಪ್ರತಿದಿನ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಎಫರ್ಟ್ ಹಾಕ್ಲೇಬೇಕು ರಿಲೇಶನ್ಶಿಪ್ಪಲ್ಲಿ. ಹೌದು, ಎಫರ್ಟ್ ಇಲ್ಲ ಅಂದರೆ ಯಾವುದೂ ಉಳ್ಕೊಳ್ಳೋದಿಲ್ಲ, ಕರೆಕ್ಟಾ? ಉಳಿಸ್ಕೋಬೇಕು ಅಂದರೆ ಎಫರ್ಟ್ ಹಾಕ್ಲೇಬೇಕು ಅಂದ್ರೆ ಹಾಕೇ ಹಾಕ್ತೀರಾ, ಯಾವಾಗ ಇಬ್ರಿಗೂ ಮ್ಯೂಚುವಲ್ ಆಗಿ ಪ್ರೀತಿ ಇರುತ್ತೆ, ರೈಟ್? ಸೊ ಇನ್ನೊಬ್ರು ಎಫರ್ಟ್ ಆಗ್ತಿಲ್ಲ ಅಂದರೆ ತಿಳ್ಕೊಬಿಡಿ, ಅಲ್ಲಿ ಏನು ಉಳ್ದಿಲ್ಲ, ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೇ ಒಳ್ಳೇದು ಅಂತ, ಓಕೆನಾ? ಸೊ ಈ ಪ್ರೀತಿ ರಿಲೇಶನ್ಶಿಪ್ ಎಲ್ಲ ಒಂದೇ ಒಂದಿನ ಕೈ ಬಿಟ್ಟರು ಕೂಡ, ಒಂದು ಚೂರು ಗಮನ ಬೇರೆ ಕಡೆಗೆ ಹೋದ್ರೂ ಕೂಡ ತುಂಬ ಏರುಪೇರಾಗ್ಬಿಡುತ್ತೆ, ಹೌದು ತಾನೆ? ಒಂದಿನ 2 ದಿನದಲ್ಲ ಇದು. ಸೊ ಲೈಫ್ ಲಾಂಗ್ ಪ್ರತಿದಿನ ನಿಮ್ಮ ಎಫರ್ಟ್ ಇರಬೇಕು. ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರಾ ಅನ್ನೋದನ್ನ ಅವ್ರಿಗೆ ತೋರಿಸ್ತಾ ಇರಬೇಕು, ಸಣ್ಣ ಪುಟ್ಟ ಒಂದು ನಿಮ್ಮ ಏನು ಆ್ಯಕ್ಷನ್ ಮೂಲಕ, ಕರೆಕ್ಟ್? ಇಲ್ಲಾಂದರೆ ಎಲ್ಲವೂ ಬೋರ್ ಆಗ್ತಾ ಬಂದ್ಬಿಡುತ್ತೆ, ಹೌದಾ? ಸೊ ಲೈಫ್ ಲಾಂಗ್ ನಿಮ್ಮ ಇಬ್ಬರ ಎಫರ್ಟ್ ಕೂಡ ಇರಬೇಕು, ಇಬ್ರಿಗೂ ಒಬ್ರಿಗೊಬ್ರು ಬೇಕು ಅಂತ ಅನ್ನೋದಾದರೆ. ಸೊ ನಾನು ಹೇಳ್ದಾಗೆ, ಫಸ್ಟ್ ಆಫ್ ಆಲ್ ನೀವು ಪ್ರೀತಿ, ಕೇರ್ ಮತ್ತು ನಂಬಿಕೆನ ಜಾಸ್ತಿ ತೋರಿಸಿ ನಿಮ್ಮ ಪಾರ್ಟ್ನರ್ ಮೇಲೆ. ಸೊ ಆವಾಗ ಅವರು ಕೂಡ ಅದನ್ನೇ ನಿಮಗೆ ರಿಟರ್ನ್ ಕೊಡ್ತಾ ಹೋಗ್ತಾರೆ, ಕರೆಕ್ಟಾ? ಸೊ ಯಾವಾಗಲೂ ನಾವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ನಾವು ಅದನ್ನು ಫಸ್ಟು ಮಾಡಿ ತೋರಿಸ್ಬೇಕು, ಆಯಿತಾ? ಸೊ ಆವಾಗ ನಮ್ಮ ಪಾರ್ಟ್ನರ್ಗಳು ಕೂಡ ಅದನ್ನು ರಿಟರ್ನ್ ನಮಗೆ ಕೊಡ್ತಾರೆ. ಸಪೋಸ್ ಕೊಡ್ತಾ ಇಲ್ಲ, ಅವರು ನಿಮ್ಮನ್ನ ನೋಟಿಸ್ ಮಾಡ್ತಾ ಇಲ್ಲ, ನೀವು ಕೇರ್ ಆಯಿತು, ಲವ್ ಆಯಿತು ಅಂತ ಅಂದರೆ ಮೇ ಬಿ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ. ಬಟ್ ನಮ್ಮ ರಿಲೇಶನ್ಶಿಪ್ ಬೆಟರ್ ಮಾಡ್ಕೋಬೇಕಂದ್ರೆ ನಮ್ಮ ಕಡೆಯಿಂದ ಮೊದಲ ಪ್ರಯತ್ನ ಸ್ಟಾರ್ಟ್ ಆಗಲಿ, ಓಕೆನಾ? ಸೊ ಓಕೆ, ಸೊ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಕೂಡ ಮಾಡಿ ವಿಡಿಯೋಗಳನ್ನ, ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು ಆಲ್.